ಕೋಲಾರ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾಗಿ ಸುರೇಶ್ ಆಯ್ಕೆ, ಉಪಾಧ್ಯಕ್ಷರಾಗಿ ಪುಷ್ಪಲತಾ ಆಯ್ಕೆ. ಕೋಲಾರ ನಗರದ ಅರ್ಬನ್ ಬ್ಯಾಂಕ್ ನೂತನ ಅಧ್ಯಕ್ಷರಾಗಿ ಎಸ್ ಸುರೇಶ್ ಮತ್ತು ಉಪಾಧ್ಯಕ್ಷರಾಗಿ ಎಸ್ ಪುಷ್ಪಲತಾ ಅವಿರೋಧವಾಗಿ ಆಯ್ಕೆಯಾದರು. ಗುರುವಾರ ನಡೆದ ಚುನಾವಣೆಯಲ್ಲಿ ನಿರ್ದೇಶಕರಾದ ಎಂ ಮುನಿರಾಜು, ವಿ ಕೃಷ್ಣ, ಎನ್ ವೆಂಕಟೇಶ್, ಎಸ್ ರವಿಚಂದ್ರನ್, ಕೆ ನಟರಾಜ್, ವಿಎನ್ ಶ್ರೀಧರ್, ಜೆ ಚಲಪತಿ, ಕೆಎನ್ ಮುನಿರಾಜು, ಜೆಎ ಶಿವ, ಎಸ್ ಎ ನಾಗರಾಜ್ ಮತ್ತು ಡಾ ಕೆ ಬಬಿತಾ ಶಿವ ಅವಿರೋಧವಾಗಿ ಆಯ್ಕೆಗೆ ಸಹಕರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಸುರೇಶ್, ಎಲ್ಲ ನಿರ್ದೇಶಕರ ಜೊತೆಗೂಡಿ ಬ್ಯಾಂಕ್ ಅನ್ನು ಮಾದರಿಯಾಗಿ ಮುನ್ನಡೆಸುವುದಾಗಿ ಹೇಳಿದರು. ಉಪಾಧ್ಯಕ್ಷೆ ಪುಷ್ಪಲತಾ ಮಾತನಾಡಿ, ಬ್ಯಾಂಕಿನ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮಹಿಳೆಯೊಬ್ಬರನ್ನ ಉಪಾಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡುವ ಮೂಲಕ ಆಡಳಿತ ಮಂಡಳಿ ಮಹಿಳಾ ಸ್ನೇಹಿ ಆಡಳಿತಕ್ಕೆ ಮುಂದಾಗಿದ್ದು, ಈ ನಿಟ್ಟಿನಲ್ಲಿ ಬ್ಯಾಂಕಿನ ಅಭಿವೃದ್ಧಿಗೆ ಸಹಕಾರ ನೀಡುವುದಾಗಿ ತಿಳಿಸಿದರು. ಮಾಜಿ ಅಧ್ಯಕ್ಷ ಡಿಪಿಎಸ್ ಡಾ ಮುನಿರಾಜು ಮಾತನಾಡಿ, ಬ್ಯಾಂಕ್ ಎಲ್ಲ ಜಾತಿ, ಧರ್ಮ, ಭಾಷಿಕರಿಗೆ ಸಾಲ ನೀಡುವ ಮೂಲಕ ಸಾಮಾಜಿಕ ನ್ಯಾಯ ಪಾಲಿಸುವುದರೊಂದಿಗೆ ನಗರದ ಜನರ ಆರ್ಥಿಕ ಅಭಿವೃದ್ಧಿಗೆ ಒತ್ತು ನೀಡಬೇಕೆಂದು ನುಡಿದರು. ಸಹಕಾರ ಇಲಾಖೆ ಅಧಿಕಾರಿ ಎಂಆರ್ ಗೀತಾ ಚುನಾವಣಾಧಿಕಾರಿಯಾಗಿದ್ದು, ಬ್ಯಾಂಕಿನ ಕಾರ್ಯದರ್ಶಿ ಸುಬ್ರಮಣಿ, ಅಕೌಂಟೆಂಟ್ ತೇಜಸ್ ಕುಮಾರ್, ಸುವರ್ಣ, ಸುಜಾತ, ಕಣ್ಣಪ್ಪ, ಕನಕಪ್ರಸಾದ್ ಹಾಜರಿದ್ದರು. ನನ್ನ ಮಿತ್ರರು ಹಾಗೂ ಇವ್ರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಹಾಗೆ ನಮಗೆ ಎಲೆಕ್ಷನ್ ಅನ್ನು ಸುಸೂಚಿತವಾಗಿ ನಡೆಸಿಕೊಟ್ಟ ನಮ್ಮ ಚುನಾವಣಾಧಿಕಾರಿ ಮೇಡಮ್ಗೂ ನನ್ನ ನಮಸ್ಕಾರ ತಿಳಿಸ್ತೀನಿ. ಈಗ ನನಗೆ ಮೊದಲನೇ ಬಾರಿಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ನಿರ್ದೇಶಕರು, ಅದರಲ್ಲಿ ವಿಶೇಷ ಕಾಳಜಿ ವಹಿಸಿದಂಥ ನಮ್ಮ ಮುನಿರಾಜಣ್ಣ ಅವರು, ನಮ್ಮ ಎಸ್ ಎಂ ನಾಗರಾಜ್ ಅವರು, ಕೃಷ್ಣ ಅವರಿಗೆ ವಿಶೇಷವಾಗಿ ವಂದನೆಗಳು ಸಲ್ಲಿಸ್ತೇನೆ. ಈಗ ಅಧಿಕಾರ ಹಂಚಿಕೆಯಲ್ಲಿ ಮೊದಲನೇ ಬಾರಿ ನನಗೆ ಅವಕಾಶ ಸಿಕ್ಕಿದೆ. ಈ ಅವಕಾಶದಲ್ಲಿ ನನ್ನ ಅಧಿಕಾರ ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸ ಈ ಬ್ಯಾಂಕ್ ಸೊಸೈಟಿಯನ್ನು ಒಂದು ಇದರಲ್ಲಿ ಕೆಲಸ ಮಾಡಿ ನಿರ್ವಹಿಸಿಕೊಂಡು ಹೋಗ್ಬೇಕಂತ ನನ್ನ ಸಹ ನಿರ್ದೇಶಕರ ಜೊತೆಯಲ್ಲಿ ನಾನು ಸಂಪೂರ್ಣವಾಗಿ ಸಹಕರಿಸಿ ಕೆಲಸ ಮಾಡಿ ಒಂದು ಬ್ಯಾಂಕ್ ಅಭಿವೃದ್ಧಿ ಮಾಡೋ ಕೆಲಸ ಮಾಡ್ತೀನಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೊಸೈಟಿ ಬ್ಯಾಂಕ್ ಅಲ್ಲಿ ಇದೇ ಮೊದಲ ಬಾರಿಗೆ ನಮ್ಮನ್ನ ಉಪಾಧ್ಯಕ್ಷರು ಮಾಡಿದ್ದಕ್ಕೆ ಎಲ್ಲ ಡೈರೆಕ್ಟರ್ಗಳಿಗೂ, ಕಾರ್ಯದರ್ಶಿಯವರಿಗೆ ಎಲ್ಲರಿಗೂ ಬ್ಯಾಂಕ್ ಅಭಿವೃದ್ಧಿ